ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ತುಂಬ ಬೇಜಾರಾದೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ವ್ಲಾಗ್ ಅಲ್ಲ, ಒಂದು ಸ್ಪೆಷಲ್ ವಿಡಿಯೋ ಇದು. ನಾನೇನಂದರೆ ಗುರುವಾರ ವಿಡಿಯೋಸ್ ಹಾಕಲ್ಲ. ನಾನು ಮಂಡೇ, ವೆಡ್ನೆಸ್ಡೇ ಮತ್ತು ಫ್ರೈಡೇ ವಿಡಿಯೋಸ್ ಜಾಸ್ತಿ ಹಾಕೋದು. ಫ್ರೈಡೇ ಮಿಸ್ ಆದರೆ ಸ್ಯಾಟರ್ಡೆ. ಇವತ್ತು ಏನಕ್ಕೆ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ, ನಾನೊಂದು ಲಾಸ್ಟ್ 2 days ತುಂಬ ಬ್ಯುಸಿ ಇದೆ. ಮನೆ ಕೆಲಸ ಅದು ಇದು, ವ್ಲಾಗ್ಸ್ ಆಗ್ತಾ ಇದೆ. ಮೊಬೈಲು ಬೇರೆ ಏನೋ ನಾನು ನೋಡಿರಲಿಲ್ಲ. ಬಟ್ ನಿನ್ನೆ ನಾನು ನೋಡಿದಾಗ ತುಂಬ ಬೇಜಾರಾಗಿದ್ದು, ಪಹಲ್ಗಾಮಲ್ಲಿ ಏನಾಗಿದೆ ಅದೊಂದು ಒಂಥರ ಕ್ರೂರ ಅಥವಾ ಇದು ಏನು ಹೇಳ್ತೀವಿ ಅದಕ್ಕೆ ಇನ್ನೊಂದು ಎಕ್ಸಾಂಪಲು. ಮತ್ತು ಇನ್ನೊಂದು ನನಗನ್ಸಿದಂದರೆ, ಸಾವು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ. ಬಟ್ ಅದು ಬಂದ್ರೂ ಅಷ್ಟೊಂದು ಕ್ರೂರವಾಗಿರಬಾರ್ದು ಅಂತ. ಯಾಕೆಂದರೆ ನನಗೆ ನೋಡಿ ತುಂಬ ಬೇಜಾರಾಗೋಯ್ತು. ಟೋಟಲ್ 27 ಜನದಷ್ಟು ಸತ್ತೋಗ್ಬಿಟ್ಟಿದ್ದಾರೆ. 20ಕ್ಕಿಂತ ಜಾಸ್ತಿ ಜನ ಗಾಯ ಆಗಿದೆ. ಕರ್ನಾಟಕದವ್ರು ಕೂಡ ಇಬ್ಬರಿದ್ದಾರೆ. ಇನ್ನು ಎಷ್ಟು ಜನಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ತುಂಬ ಬೇಜಾರಾಗುತ್ತೆ. ಅವ್ರು ಹೇಳ್ತಿರೋ ಸ್ಟೋರಿ ಕೇಳಿದ್ರೆ ಭಯ ಆಗುತ್ತೆ. ಮತ್ತೆ ನಾವು ಸೇಫಾ ಅಂತ ಫೀಲ್ ಆಗುತ್ತೆ. ಎಲ್ಲರೂ ಪಾಪ ರಜಾ ಬಂತು, ಸಮ್ಮರ್ ಬಂತು, ಮಕ್ಳ ಜೊತೆ ಖುಷಿಯಾಗಿರೋಣ ಅಂತ ಹೋಗಿರ್ತಾರೆ. ಆ ಖುಷಿ ಜಾಗದಲ್ಲಿ ನಾವು ಅವ್ರು ಅನ್ಕೊಂಡೇ ಇರಲ್ಲ, ಊಹೆನೂ ಮಾಡಿರಲ್ಲ. ಪಾಪ ಅವ್ರು ಏನು ಟ್ರಿಪ್ ಹೋಗಿರ್ತಾರೆ, ಅವರೆಲ್ಲ ನಾವಲ್ಲಿ ಸೇಫ್ ಆಗಿರ್ತೀವಿ, ನಮ್ಗೇನು ಆಗಲ್ಲ ಅಂತ ಅನ್ಕೊಂಡು ಹೋಗಿರ್ತಾರೆ. ಫ್ಯಾಮಿಲಿ ವಿಷಯಗಳು, ಅವ್ರ ಫ್ಯಾಮಿಲಿ ಬಗ್ಗೆ ಹೇಳ್ತಿದ್ದಿದ್ದು ಕೇಳಿದ್ರೆ, ಅವ್ರ ಫ್ಯಾಮಿಲಿ ಜನಗಳು ಏನಿದ್ದಾರೆ, ಅಪ್ಪ ನಂಗಂತೂ ತಡ್ಕೊಳಕ್ಕೆ ಆಗ್ಲಿಲ್ಲ, ಅಳುನೇ ಬಂದ್ಬಿಡ್ತು. ಅದರಲ್ಲೂ ಒಂದು ಪಾಪ ಅವ್ರು ಭರತ್ ಅಂತಾರಲ್ಲ, ಅವ್ರ ಪುಟ್ಟ ಪಾಪು ಅಂತ ಅಂದ್ರೆ 3 years. ನಂಗೆ ಅವಾಗ 3 ವರ್ಷದ ಮಗು, ಅದಕ್ಕೆ ಏನೂ ಗೊತ್ತಾಗಲ್ಲ. ಇವಾಗ ಜನಗೂ ಏನೂ ಗೊತ್ತಾಗಲ್ಲ. ಮತ್ತೆ ಅವರು ವಾಪಸ್ ಬರ್ಬೇಕು, ಅವ್ರ ಅಪ್ಪ ಇಲ್ಲಿ ಅಂತ ಕೇಳಿರತ್ತೆ. ಅದು ಅವ್ರಮ್ಮ ಹಿಂಗೆ ಹೇಳಿರ್ತಾರೆ, ಮೆನ್ಸ್ಕೊಳಕ್ಕೂ ಭಯ ಆಗತ್ತೆ. ಯಾಕಂದ್ರೆ ಅವ್ರಮ್ಮ ಹೇಳ್ತಾರೆ ನಮ್ಗೆ ಒಂಥರ ಏನು ಹೇಳ್ತಾರೆ, ಅವ್ರದ್ದು ವಿಡಿಯೋಸ್ ನೋಡ್ತಾ ಇದ್ರೆ ನಂಗೆ ಇಲ್ಲಿ ಒಂಥರ ಹಿಂಗೆ ಹಿಡ್ಕೊಂಡು ನೋಡಿದೀನಿ ನಾನು. ಅವ್ರ ಹಸ್ಬೆಂಡ್ನ ಶೂಟ್ ಮಾಡ್ಬೇಕಾದ್ರೆ ಅವ್ರ ತಲೆನೂ ಎತ್ತು ನೋಡ್ಲಿಲ್ಲ ಅಂತ, ಹಿಂಗೆ ಆ ಮಗುನ ಹಂಗೆ ಹಿಡ್ಕೊಂಡು ತಲೆ ಎತ್ಬಿಟ್ರೆ ಎಲ್ಲಿ ನನ್ನನ್ನು ಶೂಟ್ ಮಾಡ್ಬಿಡ್ತಾರೆ, ನನ್ನ ಮಗ ಒಬ್ಬ ಆಗ್ಬಿಡ್ತಾನೆ, ಇಲ್ಲಿ ಏನ್ ಮಾಡ್ಲಿ ಅಂದ್ಬಿಟ್ಟು ಆ ಮಗುನ ಎತ್ಕೊಂಡು ನಡ್ಕೊಂಡು ಓಡಿದ್ದಾರೆ. ಓಡ್ಬೇಕಾದ್ರೆ ಸುತ್ತ ಹೆಣಗಳೆಲ್ಲ ಬಿದ್ದಿತ್ತಂತೆ. ಪಾಪ ಫಸ್ಟ್ ಯಾರೋ ಒಬ್ರಿಗೆ ಇನ್ನೊಬ್ರು ಹೇಳ್ತಾ ಇದ್ರು, ಅವ್ರು ಕರ್ನಾಟಕದವ್ರೆ ತೀರ್ಕೊಂಡಿದಾರಲ್ಲ, ಅವ್ರಿಗೆ ನಿಮ್ಮ ಹೆಸರೇನು, ನೀವು ಹಿಂದೂನಾ ಅಂತ ಕೇಳ್ಬಿಟ್ಟು ಶೂಟ್ ಮಾಡಿರೋದಾಗಿರ್ಬೋದು. ಮತ್ತೊಬ್ರು ಹಾಗೆ, ನೀವು ಮಕ್ಳ ಜೊತೆ ಎಲ್ಲ ಇಲ್ಲಿ ಹೆಂಗೆ ಖುಷಿಯಾಗಿದ್ದೀರಾ, ನಾವು ಮಾತ್ರ ಅಲ್ಲಿ ಕಷ್ಟಪಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಶೂಟ್ ಮಾಡಿರೋದು. ಎಲ್ರಿಗೂ ತಲೆಗೆ ಶೂಟ್ ಮಾಡಿದಾರಂತೆ. ಅವ್ರು ಹೇಳ್ತಾರೆ, ಅವ್ರ ಗಂಡನ ತಲೆಗೆ ಶೂಟ್ ಮಾಡಿದಾಗ ನಂಗೆ ಗೊತ್ತಾಯ್ತು ಗಂಡ ಉಳಿಯಲ್ಲ ಅಂತ. ಯಾಕಂದ್ರೆ ಅವರು ಡಾಕ್ಟರ್ ಅಂತೆ, ಅದಕ್ಕೆ ನನ್ನ ಮಗು ಉಳಿದ್ರೆ ಸಾಕಂತ ಬಂದ್ಬಿಟ್ಟೆ ಅಂತ. ಎಲ್ಲ ಅಲ್ಲಿ ಫುಲ್ ರಕ್ತ ಆಯ್ತಂತೆ, ಎಷ್ಟು ಹೆಣಗಳಿತ್ತಂತೆ, ಎಷ್ಟೊಂದು ಜನ ಗಾಯಗಳಾಗಿತ್ತಂತೆ. ನಾವೆಲ್ಲ ಅಲ್ಲಿ ಹೋಗೋದಕ್ಕೆ, ಪ್ರವಾಸಕ್ಕೆ ಹೋದಾಗ ಅಥವಾ ಟ್ರಿಪ್ಗೆ ಹೋಗೋದಕ್ಕೆ ಓಕೆ, ನಮ್ಮ ದೇಶ, ನಾವೆಲ್ಲರೂ ಸೇಫ್ ಆಗಿರ್ತೀವಿ, ನಮ್ಮನ್ನು ಕಾಪಾಡ್ತಿರ್ತಾರೆ ಅನ್ಕೊಂಡು ಹೋಗಿರ್ತೀವಿ. ಪಾಪ ಅವ್ರಿಗೆ ಗೊತ್ತಿಲ್ಲ, ಅದೊಂದು ಎಲ್ಲ ತುಂಬ ಟೂರಿಸ್ಟ್, ಅದು ಜಾಗಕ್ಕೆ ತುಂಬ ಜನ ಹೋಗ್ತಾರಂತೆ ಅಲ್ಲಿ. ಯಾಕೆಂದ್ರೆ ಅದನ್ನ ಇನ್ನು ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತಾರಂತೆ ಆ ಪ್ಲೇಸ್ ಏನು ಹೋಗಿದ್ರು ಅದನ್ನ. ಅಲ್ಲೆಲ್ಲ ಒಂದು ದೊಡ್ಡ ಜಾಗ ಅಂತೆ, ಮೈದಾನ. ಕುತ್ಕೊಂಡಿರ್ಬೇಕಾದ್ರೆ ಅಥವಾ ಏನೋ ಫೋಟೋ ಶೂಟ್ ಎಲ್ಲ ಮಾಡಿಸಿದ್ರಂತೆ. ಸಣ್ಣದಾಗಿ ಅದು ಕೇಳಿಸಿದ, ಆಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಎಷ್ಟೊಂದು ಜನ ಹೊಸದಾಗಿ ಮದ್ವೆ ಆಗಿರೋರು ಹೋಗಿರ್ತಾರೆ, ಮಕ್ಳು ಇರ್ತಾರೆ, ಪುಟ್ ಮಕ್ಕಳು, ಇಲ್ಲ ಸ್ವಲ್ಪ ದೊಡ್ಡ ಮಕ್ಕಳೇ ಆಗಿರ್ಬೋದು. ನೆನ್ಸ್ಕೊಂಡ್ರೇನೆ ಅದು ಒಂಥರ ಏನಾಗುತ್ತೆ ಅಂದ್ರೆ ಹೇಳಕ್ಕೆ ಆಗಲ್ಲ, ಭಯ ಆಗತ್ತೆ, ತುಂಬಾ ಬೇಜಾರಾಗುತ್ತೆ. ನಂಗಂತೂ ಕೇಳಿದ ತಕ್ಷಣ ನಂಗೆ ಒಂದೇ ಅನ್ಸಿದ್ದು, ಅವ್ರ ಪಾಪ ಇದಕ್ಕೂ ಯಾವುದಕ್ಕೂ ಯಾರಿಗೂ ಏನೂ ಸಂಬಂಧ ಇಲ್ಲ. ಅವ್ರು ಯಾರು ಜಸ್ಟ್ ಅವ್ರ ಖುಷಿಗೋಸ್ಕರ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಕೊಡ್ಬೇಕು. ಯಾಕಂದ್ರೆ ಇವಾಗ ನಾನು ನೋಡ್ತಾ ಇರ್ತೀನಿ ಎಷ್ಟೊಂದು ಅಂದ್ರೆ ಇದರಲ್ಲಿ ಕೆಲಸದಲ್ಲಿ ಬಿಸಿ ಆಗ್ಬಿಟ್ಟಿರ್ತಾರೆ, ಮಕ್ಳಿಗೆ ಹೆಂಡತಿಗೆ ಟೈಮ್ ಕೊಟ್ಟಿರಲ್ಲ. ಅದಕ್ಕೆ ಈ ತರ ಒಂದೊಂದ್ಸರಿ ರಜಾ ತಗೊಂಡು ಹೋಗಿರ್ತಾರೆ. ಅಂತ ಟೈಮಲ್ಲಿ ಈ ತರ ಆದಾಗ ಅಂತ ಮನೇಲಿ ಖುಷಿಯಾಗಿ ನಮ್ಮ ಫ್ಯಾಮಿಲಿ ಹೋಗಿದ್ದಾರೆ ಅಂತ ಮನೇಲಿ ವೆಯ್ಟ್ ಮಾಡ್ತಿರ್ತಾರೆ. ನಂಗೆ ಅವ್ರದ್ದು 3 years ಮಗುದು ಕೇಳಿ ಆ ಮಗು ಹಿಂಗ ಅನ್ಸಿದ್ಬೇಡ. ನಾವು ಅನ್ಕೋತಾ ಇದ್ವಿ ಓಕೆ ಹೋಗ್ಬೇಕು, ಇವಾಗ ಸೇಫ್ ಆಗಿದೆ, ನೆಕ್ಸ್ಟ್ ಯಾವಾಗ್ಲಾದ್ರು ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಬಟ್ ಇವಾಗ
ತುಂಬಾ ಜನ ಹೇಳ್ತಾರೆ, ರಮ್ಯಾ ಹೋಗಿಲ್ಲ, ನೀವು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ದೀರಾ, ಇಲ್ಲೇನಕ್ಕೆ ಹೋಗಿಲ್ಲ, ಇಲ್ಲೂ ಹೋಗಿ ಎಕ್ಸ್ಪ್ಲೋರ್ ಮಾಡಿ ನಂಗೆ ತೋರಿಸಿ ಅಂತ. ನಾವು ಅದಕ್ಕೆ ನಾನು ಚಂದ ಅನ್ಕೋತಾ ಇದ್ವಿ, ಓಕೆ ಈ ವರ್ಷ ಏನಾದರೂ ಆದ್ರೇನೆ ಹೋಗ್ಬೇಕು ಅಂದ್ರೆ ಇವಾಗ ಹೋಗ್ಬೇಕು ಅನ್ಕೊಂಡು ಎಲ್ಲ ಡಿಸೆಂಬರಲ್ಲಿ ಅಥವಾ ಜಾನ್ವರಿಲಿ ಆದ್ರೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಹಿಂಗ್ ಹೋಗೋದು, ಯಾವ ಧೈರ್ಯದ ಮೇಲೆ ಹೋಗೋದು? ಪಾಪ ಫ್ಯಾಮಿಲಿ ಅವ್ರಿಗೆಲ್ಲ ಹಿಂಗಾಗಿರ್ಬೇಡ. ಒಬ್ಬೊಬ್ರು ಹೋಗಿರ್ತಾರೆ ಅವ್ರ ಫ್ಯಾಮಿಲಿಯಿಂದ, ಇನ್ನೊಬ್ರು ಅವ್ರ ಜೊತೆಲಿ ಹೋಗಿರ್ತಾರೆ, ಅವ್ರಿಗೆಲ್ಲ ಅಲ್ಲಿ ಅದು ನೋಡಿ ಸಾಯೋ ತನಕ, ಅವ್ರು ಇರೋ ತನಕ ಅದು ಮರೆಯಕ್ಕಾಗಲ್ಲ. ಇವಾಗ ನಮ್ಗೇನೆ ಅವ್ರು ನಮ್ಗೇನು ಸಂಬಂಧ ಇಲ್ಲ, ಏನಿಲ್ಲ, ಬಟ್ ಆದ್ರೂ ನಮ್ಗೆ ಎಷ್ಟು ಅದು ಅವ್ರು ಹೇಳ್ತಿರೋದು ಕೇಳಿದ್ರೇನೆ ಅಳು ಬರುತ್ತೆ, ಬೇಜಾರಾಗತ್ತೆ ಮಕ್ಳದೆಲ್ಲ ನೋಡಿದ್ರೆ. ಇನ್ನೊಂದು ಏನ್ ಹೇಳ್ತಾರೆ ಅದಕ್ಕೆ, ಏನ್ ಮಾಡ್ಬೇಕು ಅಂತಾನು ಗೊತ್ತಾಗಲ್ಲ. ಕೋಪ ಅಷ್ಟು ಬರುತ್ತೆ, ಎಷ್ಟು ಬರುತ್ತೆ ಅಂದ್ರೆ ಕೋಪ ತುಂಬಾ ಬರುತ್ತೆ, ಏನಾದ್ರೂ ಮಾಡ್ಬೇಕಂತ. ಬಟ್ ಇವಾಗ ನಾವು ಮಾಡಕ್ಕಾಗೋದು ಒಂದೇ, ಎಲ್ಲರೂ ಯಾರ್ಯಾರ ಪಾಪ ಸ್ವಲ್ಪ ಏಟ್ ಆಗಿದೆ, ಬೇರೆಯವ್ರು ಯಾರ್ಯಾರು ಇದ್ದಾರೆ, ಯಾರ್ಯಾರು ತೀರ್ಕೊಂಡಿದ್ದಾರೆ ಅವ್ರ ಫ್ಯಾಮಿಲಿಗೆಲ್ಲ ಅಷ್ಟು ದುಃಖ, ಅದು ಹೇಳಕ್ಕಾಗಲ್ಲ. ನಾವು ಹೇಳ್ಬೋದು, ಧೈರ್ಯ ಬರಲಿ, ಯಾರ್ಯಾರಿಗೆ ಏಟಾಗಿದೆ ಅವ್ರಿಗೆಲ್ಲ ಹುಷಾರಾಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕಷ್ಟೇ, ನಮ್ಗೇನೇನಿಲ್ಲ. ಅಷ್ಟೇ ಫ್ರೆಂಡ್ಸ್, ಇದು ನಂಗೆ ನಿಮ್ಮ ಹತ್ರ ಶೇರ್ ಮಾಡ್ಬೇಕಂತ ಇತ್ತು. ಯಾಕೆಂದ್ರೆ ನಂಗೆ ನೋಡಿದಾಗಿಂದ ಒಂಥರ ಮನ್ಸಲ್ಲಿ ರಾತ್ರಿ ಎಲ್ಲ ಅದೇ ಖುಷಿಯಾಗಿರೋ ಒಂದು, ಅಲ್ಲಿ ಫೋಟೋ ಶೂಟ್ ಮಾಡ್ಕೊತಾ ಇದ್ರಂತೆ, ಆ ಜಾಗದಲ್ಲಿ ಇದ್ದಕ್ಕಿದ್ದಂಗೆ ಹಂಗಾಗ್ಬಿಟ್ರೆ, ಒಂದ್ ಕ್ಷಣ ಇದ್ದಿದ್ದ ಹಸ್ಬೆಂಡ್ ಇನ್ನೊಂದು ಕ್ಷಣ ಇಲ್ಲ. ಅದು ಅಷ್ಟು ಕ್ರೂರವಾಗಿ ಶೂಟ್ ಮಾಡಿ. ಅಷ್ಟೇ, ಎಲ್ಲರೂ ಒಳ್ಳೇದಾಗಲಿ. ನಿಮ್ಮ ಅನಿಸಿಕೆ ಏನಿದ್ರ ಬಗ್ಗೆ, ನಿಮ್ಗೆಲ್ಲ ಏನ್ ಅನ್ಸುತ್ತೆ, ಅದ್ ನೋಡಿದ ತಕ್ಷಣ ನಿಮ್ಗೆ ಏನಂತ ಅನ್ನಿಸ್ತು, ಏನ್ ಫೀಲ್ ಆಯ್ತು ಕಮೆಂಟ್ ಮಾಡಿ ಹೇಳಿ. ಮತ್ತೆ ಎಲ್ಲರೂ ಸೇರ್ಕೊಂಡು ಪ್ರಾರ್ಥನೆ ಮಾಡೋಣ, ಯಾರ್ಯಾರಿಗೆ ಆಗಿದೆ ಅವರೆಲ್ಲರಿಗೂ ಧೈರ್ಯ ಕೊಡ್ಲಿ ಅದು ಅಂತ ಅಷ್ಟೇ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.